ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಶ್ರೀ ವಾಲ್ಮೀಕಿ ಭವನದಲ್ಲಿ ನಡೆದ ಲಿಂಗೈಕ್ಯ ಶ್ರೀ ಜಗದ್ಗುರು ಪುಣ್ಯಾನಂದಪುರಿ ಮಹಾಸ್ವಾಮಿಗಳ 18ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ ನಡೆಯಿತು. ವಾಲ್ಮೀಕಿ ಸಂಘದ ಅಧ್ಯಕ್ಷರಾದ ಭೀಮನಗೌಡ ಹೆಮ್ಮನೂರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮುಖಂಡ ವೆಂಕಟೇಶ್ ಬೇಟೆಗಾರ್ ಮಾತನಾಡಿ, ಸುಮಾರು ವರ್ಷಗಳಿಂದ ಪುಣ್ಯಾನಂದಪುರಿಗಳು ಕರ್ನಾಟಕ ರಾಜ್ಯ ಸುತ್ತಿ ಸಂಘಟನೆ ಮಾಡಿ ಒಗ್ಗಟ್ಟು ಮಾಡಿದ್ರು. ನೊಂದ ಬಡ ಕುಟುಂಬದ ಬೆಳಕಾಗಿದ್ರು. ಅಂಥವ್ರನ್ನ ಕಳೆದುಕೊಂಡು ಸಮಾಜ ಬಡವಾಗಿದೆ ಎಂದರು. ನಂತರ ಮಾತನಾಡಿದ ಸಂಜು ನಾಯಕ್, ಪುಣ್ಯಾನಂದ ಗುರುಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು, ಸಂಘಟನೆ ಆಗಬೇಕು, ಹೋರಾಟ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಭೀಮನಾಯಕ್, ಮಲ್ಲಿಭಾವಿ, ನಾಗರಾಜ್ ನಾಯಕ್, ಮೋನೇಶ್ ನಾಯಕ್, ಹೆಮ್ಮೆನೂರ್ ಮುಂತಾದವರು ಹಾಜರಿದ್ದರು. ಎಚ್.ಎಂ. ಹವಾಲ್ದಾರ್, RJ32 ಕನ್ನಡ ನ್ಯೂಸ್, ಯಾದಗಿರಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಈ ಒಂದು ವಾಲ್ಮೀಕಿ ಭವನದಲ್ಲಿ ನಮ್ಮ ನೂತನ ವಾಲ್ಮೀಕಿ ನಾಯಕರಿಂದ ಲಿಂಗೈಕ್ಯ ಶ್ರೀ ಜಗದ್ಗುರು ಪುಣ್ಯಾನಂದಪುರಿ ಮಹಾಸ್ವಾಮಿಗಳ 18ನೇ ವರ್ಷದ ಪುಣ್ಯಾರಾಧನೆ ಒಂದು ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರ್ತಕ್ಕಂಥ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಸೋದರ ಭೀಮನಗೌಡ ಲಕ್ಷ್ಮಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಭೀಮನಾಯಕ್ ಮಲ್ಲಿಭಾಯಿ ಅವರೇ, ಮತ್ತೊಬ್ಬರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೋದರ ಸಂಜು ನಾಯಕ್ ಅವರೇ, ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೋದರ ನಾಗರಾಜ್ ಅವರೇ ಮತ್ತು ಈ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ, ಒಂದು ವೇಳೆ ನಾವೇನು ಲಿಂಗೈಕ್ಯ ಜಗದ್ಗುರು ಪುಣ್ಯಾನಂದಪುರಿ ಮಹಾಸ್ವಾಮಿಗಳನ್ನ ನಾವು ಹಿಂದೆ 60 ವರ್ಷಗಳ ಹಿಂದೆ ಅವರನ್ನ ನಮ್ಮ ಸಮಾಜ ನಮಗೆ ಗುರುಗಳೇ ಇದ್ದಿದ್ದಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಒಂದು ಗುರುಗಳು ಇಡೀ ರಾಜ್ಯ ಸುತ್ತಾಡಿ ಸಂಘಟನೆ ಮಾಡಿ ನಮ್ಮ ಸಮಾಜದ ಸ್ಥಿತಿಗತಿಗಳನ್ನು ಹೊರತಂದು ನಾವು ಹೇಗೆ ಬದುಕಬೇಕು, ನಾವು ಹೇಗೆ ಹೋರಾಟ ಮಾಡಬೇಕು, ನಾವು ಹೇಗೆ ಸಂಘಟಿತರಾಗಿರಬೇಕೆಂದು ಕಲಿಸಿದ್ದೇ ಈ ನಮ್ಮ ಪುಣ್ಯಾನಂದಪುರಿಗಳಂದ್ರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ಕಳೆದುಕೊಂಡು ನಾವು ಬಹಳ ಅತ್ಯಂತ ನೋವಿನಲ್ಲಿದ್ದೇವೆ, ಬಹಳ ಸಂಕಷ್ಟದಲ್ಲಿದ್ದೇವೆ. ಯಾಕೆಂದರೆ ಅವರು ಬಹಳಷ್ಟು ಅವರಿಗೆ ಇಂದಿನ ನಾವು ಏನು ಗೊತ್ತಿಲ್ಲದ ಸಮಾಜದಲ್ಲಿ ಗೊತ್ತಿಲ್ಲದೆ ಇರುವಾಗ ಬಹಳಷ್ಟು ಅವರಿಗೆ ಒಂದು ವರ್ಗಗಳಿದ್ದರೂ ಕೂಡ ಎಲ್ಲ ರಾಜ್ಯ ಸುತ್ತಾಡಿ ಸಂಘಟನೆ ಮಾಡಿ ಬೆಳಗ್ಗೆ ತಂದವರು ಮೊದಲನೇದಾಗಿ ಅವರ ಆದ್ಯತೆಯಲ್ಲಿ ಇವತ್ತು ಕೂಡ ಗುರುಗಳು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನೊಂದ ಕುಟುಂಬಗಳಿಗೆ ನ್ಯಾಯ ಕಲ್ಪಿಸಿಕೊಟ್ಟರು. ನಾವೆಲ್ಲರೂ ಬೇರೆ ಸಮಾಜದವರು ಕೂಡ